ವೆಲ್ಕಮ್ ಟು ಅನೂತನ ಲೈಫ್ ಸ್ಟೈಲ್ಸ್. ಹೇಗಿದ್ದೀರಾ? ಇವತ್ತು ನಾವು ಮಾಡ್ತಿರೋದು ನಮ್ಮ ಅಮ್ಮಂದು ಫಸ್ಟ್ ಸ್ಯಾರಿಯಿಂದ ಹಿಡಿದು ರಿಸೆಪ್ಷನ್ ಸ್ಯಾರಿವರೆಗೂ ಕಲೆಕ್ಷನ್ ತೋರಿಸೋದು. ರಿಸೆಪ್ಷನ್ ಸ್ಯಾರಿವರೆಗೂ ಅಲ್ಲ, ಫಸ್ಟ್ ನಾನು ಉಟ್ಕೊಂಡಿದ್ದು ರೇಷ್ಮೆ ಸೀರೆಗಳು ಮತ್ತು ನನಗೆ ಸ್ಪೆಷಲ್ ಅನಿಸೋ ಸ್ಯಾರಿಗಳನ್ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಅದು ನಮ್ಮ ತನುಮ ಇವತ್ತು ಹುಷಾರಿಲ್ಲ ಅಂತ ಮನೇಲಿದ್ಲು, ಸೊ ಅವಳ ಕೈಲೇ ಮಾಡ್ಸೋಣ, ಸ್ವಲ್ಪ ಚೇರಪ್ ಆಗ್ತಾಳೆ ಅಂದ್ಬಿಟ್ಟು ಮಾಡ್ತದೆ ನೋಡಿ. ಆಗಲೇ ಫುಲ್ ಚೇರ್ ಆಗಿದ್ದಾಳೆ. ಸೊ ನಂದು ಫಸ್ಟ್ ಸ್ಯಾರಿ ಬಂದು ಈ ಸ್ಯಾರಿ ರೇಷ್ಮೆ ಸ್ಯಾರಿ. ಇದು ನಾನು ನಮ್ಮ ಮನೇಲಿ ಗೃಹಪ್ರವೇಶ ಅಂತ ಇದ್ದೀನಿ, ಸತ್ಯನಾರಾಯಣ ಪೂಜೆ ಮಾಡಿಸಿದಾಗ ಇದು ನಮ್ಮಮ್ಮ ನನಗೆ ಕೊಡ್ಸಿದ ಸ್ಯಾರಿ. ಸತ್ಯನಾರಾಯಣ ಪೂಜೆದಲ್ಲಿ ನಾನು ಈ ಸ್ಯಾರಿ ಉಟ್ಕೊಂಡಿದ್ದೆ. ಈಗ ಅನಿಸ್ತಿದೆ ರೇಷ್ಮೆ ಸ್ಯಾರಿ ಇದು, 3 ಕಲರ್ಸ್ದು. ಇದು ನನ್ನ ಫಸ್ಟ್ ಸ್ಯಾರಿ ರೇಷ್ಮೆ ಸೀರೆ. ಅದಕ್ಕಿಂತ ಮುಂಚೆ ಉಟ್ಕೊಂಡಿದ್ದೀನಿ, ಬಟ್ ನನಗೆ ಅಂತ ತಗೊಂಡಿದ್ದು ನಮ್ಮ ಮನೆ ಪೂಜೆ ದಿನ ಇದು. ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ. ನನ್ನ ಸೆಕೆಂಡ್ ಸ್ಯಾರಿ, ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ, ನನ್ನ ಮದುವೆ ಸೀರೆ ಎಲ್ಲದಕ್ಕಿಂತ ಇದು ತುಂಬ ಅಂದರೆ ತುಂಬ ಸ್ಪೆಷಲ್ ನನಗೆ. ಇದು ನಮ್ಮ ಅಮ್ಮನೇ ಕೊಡಿಸಿದ್ದು ಕಾಶ್ಮೀರಿ ವರ್ಕ್ ಸ್ಯಾರಿ. ಇದು ಎಕ್ಸ್ಪೆನ್ಸಿವ್ ಇದೆ ಮತ್ತು ಆ ವರ್ಕ್ ಮಾತ್ರ ತುಂಬ ಚೆನ್ನಾಗಿದೆ. ನಾನು ತೋರಿಸ್ತೀನಿ ನೋಡಿ ಹತ್ರದಿಂದ. ಇದು ಹ್ಯಾಂಡ್ ವೀವಿಂಗ್ ಸ್ಯಾರಿ. ಇದು ಎಷ್ಟು ಚೆನ್ನಾಗಿದೆ ಹಿಂದೆಗಡೆನೂ ನೋಡಿ. ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಇದು. ಈ ಸ್ಯಾರಿಯಲ್ಲಿ ತುಂಬಾ ನನ್ನ ಹಳೆ ನೆನಪುಗಳು ಏನೇನೋ ಇದೆ, ನಂಗೆ ತುಂಬ ಇಷ್ಟ. ಏನೇ ಆದರೂ ಈ ಸ್ಯಾರಿನ ಮಾತ್ರ ನಾನು ಯಾವತ್ತೂ ಹಾಳು ಮಾಡ್ಕೊಳ್ಳೋಕ್ಕೆ, ಮರೆಯೋದಕ್ಕೆ ಮತ್ತು ಅದನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ. ಇದು ನನ್ನ ತುಂಬ ಅಂದರೆ ತುಂಬ ಫೇವ್ರೆಟ್ ಸ್ಯಾರಿ ಇದು. ಹಿಂದೆ ಹೋಗು, ನಾನು ನಮ್ಮ ತನುಮಾಗ ನಂದೆಲ್ಲ ಸೀರೆ ಕೊಡ್ತೀನಿ, ಇದೊಂದು ಕೊಡಲ್ಲ. ಇಲ್ಲಿ ಇದನ್ನು ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಉಟ್ಕೊಂಡು ಹೋಗ್ತಿದ್ದೆ ಮದುವೆಗೆ ಮುಂಚೆ. ಒಂದು ನನ್ನ ಬರ್ತಡೇಗೆ ನಮ್ಮಮ್ಮ ಕೊಡ್ಸಿದ್ದು ಸ್ಯಾರಿ ಇದು. ಇದಕ್ಕೆ ನಾನು ಬಟರ್ಫ್ಲೈ ಥರ ಬ್ಲೌಸ್ ಡಿಸೈನ್ ಮಾಡಿಸಿದ್ದೆ. ಬ್ಲೌಸ್ ಅಂತೂ ಇವಾಗ ಆಗಲ್ಲ, ಬಟ್ ಸ್ಯಾರಿ ಇಟ್ಟಿದ್ದೀನಿ. ನಾನು ಇನ್ನೂ ನೆಕ್ಸ್ಟ್ ಚೆನ್ನಾಗಿ ಹೊಲಿಸ್ಕೊಂಡು ಹಾಕ್ಕೋಬೇಕು. ಇನ್ನು ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ. ಆ್ಯಂಡ್ ಈ ಸ್ಯಾರಿ ಬಂದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ, ನಮ್ಮ ಅಮ್ಮನ ಮನೆಯಿಂದ ಕೊಟ್ಟಿದ್ದು. ತೆಗಿಬೇಡ, ಇದು ನಮ್ಮ ಅಮ್ಮನ ಮನೆಯಿಂದ ಕೊಟ್ಟಿದ್ದು ನನಗೆ ಎಂಗೇಜ್ಮೆಂಟ್ ಸ್ಯಾರಿ. ಅಂದ್ರೆ ನನ್ನ ಹತ್ರ ಗ್ರ್ಯಾಂಡ್ ಸ್ಯಾರಿ ಅಂತ ಅಂದ್ಬಿಟ್ಟು ಇದು ಎಂಗೇಜ್ಮೆಂಟಿಗೆ ಫಸ್ಟ್ ನಮ್ಮ ತಾಯಿ ಮನೆಯಿಂದ ಕೊಟ್ಟಾಗ ನಾನು ಉಟ್ಕೊಂಡು ಕೂತ್ಕೊಂಡಿದ್ದು ಈ ಸ್ಯಾರಿ. ಚೆನ್ನಾಗಿದ್ಯಾ? ಮರೂನ್ ಸ್ಯಾರಿ ವಿತ್ ಗೋಲ್ಡ್ ಬಾರ್ಡರ್. ರಿಚ್ ಆಗಿದೆ. ಇದು ರಿಸೆಪ್ಷನ್ ಸ್ಯಾರಿ ಥರ ಇದೆ, ಬಟ್ ನಮ್ಮಮ್ಮ ನನಗೆ ಎಂಗೇಜ್ಮೆಂಟ್ಗೆ ಈ ಥರ ಕೊಡಿಸ್ಬಿಟ್ಟಿದ್ರು. ನೀವು ನಂಬಲ್ಲ, ನನ್ನ ರಿಸೆಪ್ಷನ್ ಸ್ಯಾರಿ ಅಷ್ಟು ಸಿಂಪಲ್ ಆಗಿದೆ. ಸೊ ಇವಾಗ ನಾನು ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ. ಆ್ಯಂಡ್ ಇದು ನೆಕ್ಸ್ಟ್ ಸ್ಯಾರಿ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ, ಅಂದರೆ ಸಂದೀಪ್ ಮನೆಯವ್ರು ಕೊಟ್ಟಿದ್ದು. ಫಸ್ಟು ಆ ಮರೂನ್ ಸ್ಯಾರಿ ಉಟ್ಕೊಂಡಿದ್ದೆ, ಅದಾದಮೇಲೆ ಅರ್ಶಿನ ಕುಂಕುಮ ಕೊಟ್ಟು ಈ ಸ್ಯಾರಿ ಕೊಟ್ಟಿದ್ದು. ಇದು ನನಗೆ ತುಂಬ ಇಷ್ಟ. ನನ್ನ ಸಿಸ್ಟರ್ ಇನ್ ಲಾ ಸೆಲೆಕ್ಟ್ ಮಾಡಿದ್ದು ಇಬ್ರು ಸೇರಿ. ಸಾರಿ, ನಾನು ಬಿಚ್ಬಿಟ್ಟೆ. ನೀನು ಬಿಚ್ಚಬೇಕು ಅಂತಲೇ ಮಾಡ್ತಿದ್ದೆ, ನನಗೆ ಗೊತ್ತು. ಸೊ ಇದು ನನಗೆ ಇಷ್ಟ. ಮೊನ್ನೆ ನಾನು ನನ್ನ ಸಿಸ್ಟರ್ನ ಮಗಳು ರಿಸೆಪ್ಷನ್ಗೆ ಉಟ್ಕೊಂಡಿದ್ದೆ. ಇದು ನನಗೆ ಈ ಚೆಕ್ಸ್ ತುಂಬ ಇಷ್ಟ ಆಯಿತು, ಮತ್ತು ಕಲರ್ ಕಾಂಬಿನೇಷನ್ಸ್ ಇಷ್ಟ ಆಯಿತು ನನಗೆ. ಸೊ ಇದು ನನ್ನ ನೆಕ್ಸ್ಟ್ ಸ್ಯಾರಿ. ಇದು ನನ್ನ ಮದುವೆ ಟೈಮಲ್ಲಿ ಕಳಶ ಪೂಜೆ ಮಾಡಿದ್ರಲ್ಲ, ಚೌಟ್ರಿಗೆ ಹೋಗೋ ಹಿಂದಿನ ದಿನ, ಅವತ್ತು ಉಟ್ಕೊಂಡಿದ್ದು ಸ್ಯಾರಿ. ಇದು ನನ್ನ ಫೇವ್ರೆಟ್ ಕಲರ್. That's my favorite color. With green. With some light green border. ಇದೂ ಮದುವೆ ಹಿಂದಿನ ದಿನ ಮನೇಲಿ ಮಾಡಿದ ಕಳಶ ಪೂಜೆ ದಿನ ಉಟ್ಕೊಂಡಿದ್ದೆ ನಾನು ಈ ಸ್ಯಾರಿ. ಇದು ನಾನು ತುಂಬ ಚಿಕ್ಕ ಹುಡುಗಿ ಇದ್ದಾಗೆ ನಮ್ಮಮ್ಮ ತೊಗೊಂಡಿದ್ರು. ನನಗೆ ಅವಾಗಿಂದ ಬ್ಲೂ ಅಂದರೆ ತುಂಬ ಇಷ್ಟ. ಸೊ ಅದನ್ನು ನನ್ನ ಮದುವೆ ಕಳಶ ಪೂಜೆಗೆ ಉಟ್ಕೊಂಡಿದ್ದೆ. ಇಲ್ಲಿ ಗ್ರೀನ್. ಇವಾಗೆಲ್ಲ ಈ ಥರ ಕಲರ್ಸು ಯಾರೂ ತೊಗೊಳಲ್ಲ, ಬಟ್ ನಂಗೆ ಇಷ್ಟ ಆಯಿತು. 10 ವರ್ಷದ ಹಿಂದೆ ಮೊದಲು ತೊಗೊಂಡ್ರೋ ಸ್ಯಾರಿಗಳಿದು. ದೆನ್ ನೆಕ್ಸ್ಟ್ಗೆ ಹೋಗೋಣ ಇವಾಗ. ಇದು ನಾನು ಚೌಟ್ರಿಗೆ ಹೋಗ್ಬೇಕಾದ್ರೆ ಉಟ್ಕೊಂಡಿದ್ದ ಸ್ಯಾರಿ, ಲಕ್ಷದೀಪ್. ಪಿಂಕ್ ಆ್ಯಂಡ್ ಪರ್ಪಲ್ಲು. ಇದು ನನ್ನ ಸ್ಯಾರಿ ತೊಗೊಳ್ಳೋರ್ಗೆ ಏನಂತ ಹೇಳಿದೆ ಅಂದರೆ, ಆರ್ಯ ಮೂವಿಲಿ ಅವಳು ಲಾಸ್ಟಲ್ಲಿ ಒಂದು ಸೀನಲ್ಲಿ, ಅಂದರೆ ಅವಳು ಮದುವೆ ಸೀನಲ್ಲಿ, ತೆಲುಗು ಆರ್ಯ ಮೂವಿಲಿ ಅವಳು ಲಾಸ್ಟ್ ಮದುವೆಲಿ ಪಿಂಕ್ ಆ್ಯಂಡ್ ಪರ್ಪಲ್ ಉಟ್ಕೊಂಡಿರ್ತಾಳೆ. ನನಗೆ ಆ ಸ್ಯಾರಿ ನೋಡ್ಬಿಟ್ಟು ನಾನು ಯಾವಾಗಲೂ ನಮ್ಮ ಅಮ್ಮಂಗೆ ಹೇಳ್ತಿದ್ದೆ ಕಾಂಬಿನೇಷನಲ್ಲಿ ಬೇಕು ಅಂತ, ಬಟ್ ನನಗೆ ಅಷ್ಟು ರೀಚ್ ಆಗೋಕ್ಕಾಗದೇ ಇದ್ರು ನನಗೆ ಸಿಕ್ಕಿದ್ದು ಈ ಕಲರು. ಆ ಥರ ಬೈತಾನಮ್ಮ.
ಹಿಂಗೆ ಇದನ್ನ ನಾನು ಮನೆಯಿಂದ ಚೌಟ್ರಿಗೆ ಹೋಗ್ಬೇಕಾದ್ರೆ ಉಟ್ಕೊಂಡು ಹೋಗಿದ್ದೆ ಈ ಸ್ಯಾರಿನ. ಬ್ಯೂಟಿಫುಲ್. ಥ್ಯಾಂಕ್ ಯು. ಇದು ಮತ್ತೆ ಗ್ರೀನ್ ಅಂಡ್ ಬ್ಲೂ ತುಂಬಾ ಇಷ್ಟ ಆಯ್ತು ನನಗೆ. ಸರಿ. ಪಿಂಕ್ ಸ್ಯಾರಿ ಚೌಟ್ರಿಯಿಂದ ಮನೆಗೆ ಹೋದ್ಮೇಲೆ ಮತ್ತೆ ಅಲ್ಲಿ ಇನ್ನೊಂದ್ಸತಿ ನಮ್ಗೆ ಎಂಗೇಜ್ಮೆಂಟ್ ಮಾಡ್ತಾರೆ. ನಮ್ಮ ಕ್ಯಾಸ್ಟ್ ಅಲ್ಲಿ ನಾವು ಮರಾಠೀಸ್ ಆಗಿರೋದ್ರಿಂದ ಅಲ್ಲೊಂದ್ಸತಿ ಎಂಗೇಜ್ಮೆಂಟ್ ಮಾಡ್ತಾರೆ. ಅವಾಗ ನಾನು ಎಂಗೇಜ್ಮೆಂಟಿಗೆ ಅದೇ ಸ್ಯಾರಿಲಿ ಕೂತಿದ್ದೆ. ಇದು ಅದಾದ್ಮೇಲೆ ಅಲ್ಲೋದ್ಮೇಲೆ ತಿರ್ಗಾ ಸಂದೀಪ್ ಮನೆಯವ್ರು ಕೊಟ್ಟಿರೋ ಸ್ಯಾರಿ ಹಿಂಗೆ ಇಟ್ಕೋತಾನಮ್ಮ. ಇದು 3 ಕಲರ್ ಸ್ಯಾರಿ. ನಂಗೆ ಗೊತ್ತು, ಒಂದ್ಸಲಿ ನೋಡಿದೀನಿ ಈ ತರ ಸ್ಯಾರಿ. ಇದು 3 ಕಲರ್ ಸ್ಯಾರಿ. ಅಲ್ಲಿ ಎಂಗೇಜ್ಮೆಂಟ್ ಮಾಡಿದಾಗ ಅದು ಪಿಂಕ್ ಆದ್ಮೇಲೆ ಇದು ಉಟ್ಕೊಂಡಿದ್ದೆ ನಾನು. ಇದು ಚೌಟ್ರಿಲಿ ಎಂಗೇಜ್ಮೆಂಟ್ ಮಾಡಿದ ಸಾರಿ. ಇದು ರೇಷ್ಮೆ ಸಾರಿನೇನೆ. ಕಮ್ಸ್ ಮೈ ರಿಸೆಪ್ಷನ್ ಸಾರಿ. ಇದು ರೆಡ್ ಅಂಡ್ ಗ್ರೀನ್. ಇದು ಲಂಗ ದಾವಣಿ ಸ್ಯಾರಿ. ಇದು ಆಕ್ಚುಲಿ ನನಗಿಷ್ಟ ಇರಲಿಲ್ಲ. ನಂಗೆ ಆಕ್ಚುಲಿ ನನ್ಗೇನಂದ್ರೆ ಬ್ರೈಡ್ಸ್ ಎಲ್ಲ ಹೋಗಿ ನೋಡಿದ ತಕ್ಷಣ ಒಂದು ರೆಡ್ ಸ್ಯಾರಿಲಿ ಇರ್ತಾರೆ, ಇಲ್ಲ ಮೆರೂನ್ ಸ್ಯಾರಿಲಿ ಇರ್ತಾರೆ. ನನಗೆ ಬೇಡವೇ ಬೇಡ, ನಾನು ಬೇರೆ ಯಾವ್ದಾನ ಕಲರ್ ಅಂತ ಅನ್ಕೊಂಡಿದ್ದೆ. ಬಟ್ ಸಂದೀಪ್ ಸೆಲೆಕ್ಟ್ ಮಾಡಿದ ಇದೇ ಸ್ಯಾರಿ. ಇದು ಬಂದು ಗ್ರೀನು ಫಸ್ಟ್ ಫುಲ್ ಬರುತ್ತೆ, ರೆಡ್ ಬಂದು ಲಂಗ ದಾವಣಿ ತರ ನೆರಿಗೆ ಆದ್ಮೇಲೆ ಬರುತ್ತೆ. ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಸೆಲೆಕ್ಟ್ ಮಾಡಿದ್ದ. ಎಸ್. ಯಾರನ್ನ ನಂತರ ಅವ್ರು ಅಲ್ಲೇನ ಇದ್ದಿದ್ರೆ ಈ ಸ್ಯಾರಿನ ಚೂಸ್ ಮಾಡ್ತಿರ್ಲಿಲ್ಲ, ಬೇರೆ ಬ್ಲೂ ಕಲರ್ ಸ್ಯಾರಿನ ಬ್ಲೂ ಅಲ್ಲ ರೆಡ್ ಕಲರ್ ಸ್ಯಾರಿ ಚೂಸ್. ಸೊ ಇದು ಒಂಥರ ಉಟ್ಕೊಂಡಾಗ ತುಂಬಾನೇ ಚೆನ್ನಾಗಿತ್ತು, ಲಂಗ ದಾವಣಿ ತರ. ಇದು ನನ್ನ ರಿಸೆಪ್ಷನ್ ಸ್ಯಾರಿ. ಇದು ನನ್ನ ದಾರೆ ಸ್ಯಾರಿ. ನಮ್ ಕಡೆ ದಾರೆಗೆಲ್ಲ ಬಾಟ್ಲು ಗ್ರೀನ್ ಇಲ್ಲ ಗ್ರೀನ್ ಆ ತರನೇ ಉಟ್ಕೋಬೇಕು. ಸೊ ಪಲ್ಲು ಬಂದು ಈ ತರ ಸಣ್ಣ ಮೆಜಂತಾ ಪಿಂಕ್ ಅಲ್ಲಿ ಇದೆ. ಸ್ಯಾರಿ ಬಾಟ್ಲು ಗ್ರೀನ್ ಸ್ಯಾರಿ. ನಮ್ಮ ಕಡೆ ಆಕ್ಚುಲಿ ದಾರೆಗೆ ಗ್ರೀನೇ ಉಟ್ಕೋಬೇಕು. ಸೊ ಇದನ್ನ ನಾನು ಸೆಲೆಕ್ಟ್ ಮಾಡಿದ್ದು, ನನ್ನ ದಾರೆ ಸ್ಯಾರಿ ಇದು. ಇನ್ನೊಂದು ಸ್ಯಾರಿ ಮೀನ್ಸ್ ಮದ್ವೆ ಟೈಮಲ್ಲೇ ತಗೊಂಡಿದ್ದು. ಇದೂನು ಒಂದು ಎಕ್ಸ್ಟ್ರಾ ಇರ್ಲಿ ಅಂತ ತಗೊಂಡಿದ್ದು. ಇದು ಡಿಜಿಟಲ್ ಪ್ರಿಂಟ್ ಸ್ಯಾರಿ ಅಂತ ಕೊಟ್ಟಿದ್ದು. ಬ್ಲೂ ಗ್ರೀನ್. ಇದು ಒಂಥರ ಪೀಕಾಕ್ ಕಲರ್. ಇದು ನೋಡಿ, ಪೀಕಾಕ್ ಕಲರ್ದು ಸ್ಯಾರಿ. ನನಗೆ ತುಂಬಾ ಇಷ್ಟ ಈ ಸ್ಯಾರಿ. ನನ್ಗೆ ಉಟ್ಕೊಂಡ್ರೆ ತುಂಬಾ ಸಾಫ್ಟ್ ಆಗಿದೆ. ಸ್ವಲ್ಪ ಭಾರ ಇದೆ ಇದು ಸ್ಯಾರಿ, ಸಾಫ್ಟ್ ಆಗಿದೆ. ಒಂಥರ ಡಿಜಿಟಲ್ ಪ್ರಿಂಟ್ ಅಲ್ಲಿ ತಗೊಂಡಿದ್ದು ಸ್ಯಾರಿ ಇದು. ಇದು ಮದ್ವೆ ಆದ್ಮೇಲೆ ಎಂತಕನ ಇರ್ಲಿ ಬೇಕಾಗತ್ತೆ ಅಂತ ಅನ್ಬಿಟ್ಟು ತಗೊಂಡಿದ್ದು ಸ್ಯಾರಿ ಇದು. ಮತ್ತೆ ಮೇಲ್ಗಡೆ ಇದು ನಿಂಗೆ ನೋಡ್ತಿದ್ರೆ ಪರ್ಪಲ್ ಕಲರ್ ಕಾಣಿಸುತ್ತೆ. ಡಬಲ್ ಶೇಡ್ ಆಗತ್ತೆ ಇದು. ಭಾರ ಇದೆ ಇದು, ಭಾರಿ ಇದೆ. ಇದೂನು ಅಷ್ಟೇ ಡಿಸೈನರ್ ಸ್ಯಾರಿ. ನಮ್ಮಮ್ಮ ಕೊಡ್ಸಿದ್ದು ನನಗೆ. ಈ ತರ ಸ್ಯಾರಿ ಯಾಕೆ ಉಡ್ಕೊಂತೀರೋ ನೀವೆಲ್ಲ? ಡಿಸೈನರ್ ಸ್ಯಾರಿ. ಇದು ಮದ್ವೆ ಆದ್ಮೇಲೆ ನಾನು ಸ್ವಲ್ಪ ಫಂಕ್ಷನ್ಸ್ಗೆಲ್ಲ ಹೋಗ್ಬೇಕಾಗಿತ್ತು ಅಂದ್ಬಿಟ್ಟು ನಮ್ಮಮ್ಮ ತೋರ್ಸಕ್ಕಾಗೋದು. ಇದು ಆಕ್ಚುಲಿ ತನುಮಾಗೆ ಎತ್ತಕ್ಕಾಗಲ್ಲ. ಇಲ್ಲಿ ನೋಡಿ, ಇದು ಫುಲ್ ಸ್ಟೋನ್ ವರ್ಕ್. ಇದು ಫುಲ್ ಸ್ಟೋನು. ಇದು ಬಂದು 4.8 kg ಇದೆ. ಇದು ನಾನು ವೇವ್ ಮಾಡಿಸಿದ್ದೀನಿ. ದಿಸ್ ಸ್ಯಾರಿ ಇಸ್ 4.8 kg. ಐ ಆಮ್ ಆಲ್ರೆಡಿ ಸ್ವೆಟಿಂಗ್ ಬೈ seeing this and putting this on like this only. ಇದು ತುಂಬಾ ವೇಟ್ ಇದೆ ಆಕ್ಚುಲಿ. ಇಲ್ಲಿ ನೋಡಿ, ಈ ಸೌಂಡ್ ಕೇಳಿಸುತ್ತೆ ನಿಮ್ಗೆ. ಇಲ್ಲಿ ನೋಡಿ, ಇದು 4.8 kg ಇದೆ. ಇದು ಬ್ಯೂಟಿಫುಲ್ ಆಗಿದೆ. ಡಿಸೈನರ್ ಸ್ಯಾರಿ ಇದು. ನನ್ನ ಎಕ್ಸ್ಪೆನ್ಸಿವ್ ಡಿಸೈನರ್ ಸ್ಯಾರಿಲಿ ಇದು ಫಸ್ಟ್ ಪ್ಲೇಸ್ಗೆ ಬರುತ್ತೆ. ಇದು ಒಂದ್ ಕೈಯಲ್ಲಿ ಇಟ್ಕೊಳಕ್ ಆಗ್ತಿಲ್ಲ. ಇವಾಗ ಇಟ್ಕೊಳಕ್ ಆಗ್ತಿದೆ ನೋಡಿ ಗಾಯ್ಸ್. ನಾನೇನು ಮಾಡಕ್ಕಾಗಲ್ಲ. ನೆಕ್ಸ್ಟ್ ಸ್ಯಾರಿ ತೋರಿಸ್ತೀನಿ. ಇದು ಬಂದು ಉಪ್ಪಾಡ ಸಿಲ್ಕು. ಫುಲ್ ಲೈಟ್ ವೇಟ್ ಸ್ಯಾರಿ. ಇದು ಲೈಟ್ ವೇಟ್ ಅಂದ್ರೆ ಎಷ್ಟು ಅಂದ್ರೆ ಹಲ್ಕಾ ಫುಲ್ಕಾ. ನಮ್ ತನುಮ ಹೇಳ್ದಂಗೆ ಬೇಬಿನ ಹಾಕೋಬಹುದು. ಇದು ಯಾವ ಸೀರೆ ತನುಮ? ಇದು ನಾನು ಉಟ್ಕೊಂಡಿದ್ದ ಸೀರೆ. ತನು ಉಟ್ಕೊಂಡಿದ್ಲು. ಬಟ್ ನನ್ಗೆ ಇದು ನನ್ನ ಸೀಮಂತದ ಸ್ಯಾರಿ, ಬೇಬಿ ಶವರ್. ಅದಕ್ಕೆ ಅಲ್ವಾ ನಾನು ಉಟ್ಕೊಂಡಿದ್ದು. ಹೌದಮ್ಮ, ನೀನು ಉಟ್ಕೊಂಡಿದ್ದು. ನಾನು ಚಿಕ್ಕ ಹುಡುಗಿ ಇರ್ಬೇಕಲ್ಲ, ಇಲ್ಲಿಂದ ಬ್ರೇಡ್ ಹಾಕೊಂಡು ತುಂಬಾ ಸಿಂಪಲ್ ಅನ್ನೋದಕ್ಕಿಂತ ನನಗೆ ಆ ಟೈಮಲ್ಲಿ ಹೆವಿ ಸ್ಯಾರಿಗಳು ಉಟ್ಕೊಳಕ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಉಪ್ಪಾಡ ಸಿಲ್ಕ್ ಚೂಸ್ ಮಾಡಿದೆ. ಇದು ಲೈಟ್ ವೇಟ್ ಸ್ಯಾರಿ. ತುಂಬಾ ಲೈಟ್ ವೇಟ್. ಎರಡು ಬೆಲ್ಲಲ್ಲಿ ಇಟ್ಕೋಬಹುದು. ಇದು ಉಪ್ಪಾಡ ಸಿಲ್ಕ್ ಅಂತ ತಗೊಂಡಿದ್ದು. ಈ ಕಲರ್ ತುಂಬಾ ಇಷ್ಟ ಆಗಿತ್ತು ನನಗೆ. ಮತ್ತೆ ಇದು ಡಬಲ್ ಕಲರ್ ಅಂಡ್ ಡಬಲ್ ಬಾರ್ಡರ್. ಇದು ನನ್ನ ಶ್ರೀಮಂತ ಕುಟ್ಕೊಂಡಿದ್ದು ಸ್ಯಾರಿ. ಇದು
yellow, orange and ನನ್ pink. ಸೀಮಂತದ ಇನ್ನೊಂದ್ ಸ್ಯಾರಿನೂ ಇದೆ, ಬಟ್ ನಮ್ಮಮ್ಮ ಕೊಟ್ಟಿದ್ದು ಅದ್ ನನಗೆ. ನಾನು ಅದು ಅಷ್ಟು ಹೆವಿ ಹಾಕೊಳಕ್ಕೆ ಆಗ್ತಾ ಇರಲಿಲ್ಲ, ಎಷ್ಟು ಸ್ವೆಟ್ ಆಗ್ತಿದ್ದೆ ನಾನು. ಸೊ ಅದಕ್ಕೋಸ್ಕರ ಅದನ್ನ ಇಟ್ಟು ಇದ್ ತಗೊಂಡೆ ತಿರ್ಗಾ. ಈ ಪರ್ಪಲ್ ಸ್ಯಾರಿ ನಮ್ಮಮ್ಮ ನಂಗೆ ಸೀಮಂತ ಕೊಟ್ಟಿದ್ದು. Purple, green, yellow. ಇದೊಂಥರ ಇದೂನು ಅಷ್ಟೇ ಡಬಲ್ ಶೇಡ್ ಅಲ್ಲಿ ನೋಡಿ, ಡಬಲ್ ಶೇಡ್ ಸ್ಯಾರಿ. ಇದು ಪರ್ಪಲ್, ಇದು ಗ್ರೀನ್, ಇದು ಪರ್ಪಲ್ ಗ್ರೀನ್. ಇದು ಉಟ್ಕೋ ಹೊಲ್ಸ್ಕೊ ಅಂತ ಕೊಟ್ಟಿದ್ರು ನನಗೆ. ಇದು ಈ ಪ್ರಾಪರ್ ರೇಷಮ್ ಸ್ಯಾರಿ ಉಟ್ಕೊಳ್ಳೋಕಂತೂ ಆಗ್ತಾನೆ ಇರ್ಲಿಲ್ಲ. ನಾನು ಇಟ್ಕೊಳಕ್ಕೆ ಸಿಕ್ಕಿ ಆಗ್ತಿದೆ. ಇದನ್ನ ಆಮೇಲೆ ನನ್ನ ಬ್ರದರ್ ಮದ್ವೆಗೆ ಉಟ್ಕೊಂಡಿದ್ದೆ. ಇದನ್ನ ಇನ್ನೊಂದ್ಸತಿ ಉಟ್ಕೋಬೇಕು ಅಂತ ತುಂಬಾ ಆಸೆ ಇದೆ, ಉಟ್ಕೊಳ್ತೀನಿ. ಇದು ಉಟ್ಕೊಂಡೇ ಇಲ್ಲ, ಒಂದು 2 hours ಅಷ್ಟೇ ಉಟ್ಕೊಂಡಿದ್ದು. ಇದು ಉಟ್ಕೋಬೇಕು. ಸೊ ನಾ ಗೋಯಿಂಗ್ ಟು ನೆಕ್ಸ್ಟ್ ಸ್ಯಾರಿ. ಗೊತ್ತು, ಆಬ್ವಿಯಸ್ಲಿ ಗೊತ್ತು, ಮೀನ್ಸ್ ಇದು ನನ್ನ ಫೇವ್ರೆಟ್ ಕಲರ್ ಲೈಲಾಕ್ ಕಲರ್. ನೋಡಿ ಅಲ್ಲೊಂದು ಕಿಟ್ಟು ನೋಡ್ತಾ ಇರ್ಬೋದು ನೀವು, ಆ ಕಿಟ್ಟು ನಾನು ಅದೇ ಕಲರ್ ತಗೊಂಡಿದ್ದೀನಿ. ಇಲ್ಲೊಂದು ಚಿಕ್ಕದಿದೆ, ಇದೂ ಅದೇ ಕಲರ್ ತಗೊಂಡಿದ್ದೀನಿ. ನನಗೆ ಮೀನ್ಸ್ ಈ ಲ್ಯಾವೆಂಡರ್ ಕಲರ್ ತುಂಬಾ ಇಷ್ಟ ನನಗೆ. ಸೊ ಇದು ಬಂದು ನನ್ನ ಸಿಸ್ಟರ್ ರಿಸೆಪ್ಷನ್ ಅಲ್ಲಿ ನಮ್ಮ ಅಕ್ಕ ಕೊಡ್ಸಿದ ಸ್ಯಾರಿ ನನಗಿದು. ಐ ಆಮ್ ಆಲ್ಸೋ ಸೇಮ್, ಪಪ್ಪ ಆಲ್ಸೋ ಸೇಮ್, ಯು ಆರ್ ಆಲ್ಸೋ. ಇದು ನಾನು ಉಟ್ಕೋಬೇಕು, ನಾನು ಹುಡುಕ್ತಾ ಇದ್ದೆ. ಅಕ್ಕ ಸ್ಯಾರಿ ತಗೊಳಕ್ ಹೋಗಿದ್ರು, ಅವಾಗ ಅವ್ರು ನನಗೆ ಕೊಡ್ಸಿದ್ದು ಸ್ಯಾರಿ, ಗಿಫ್ಟ್ ಮಾಡಿದ ಸ್ಯಾರಿ ಇದು ಪರ್ಪಲ್ ಕಲರ್. ಇದು ನಾನು ಉಟ್ಕೊಂಡ್ರೆ ಏನೋ ಅಂತ ಗೊತ್ತಿಲ್ಲ, ಫೇಸ್ ಬ್ರೈಟ್ ಆಗಿ ಕಾಣಿಸುತ್ತೆ. ನಂಗೆ ತುಂಬಾ ಇಷ್ಟ ಆಗೋ ಸ್ಯಾರಿ ಈ ಕಲರು. ಕಲರ್ಡ್ ಮ್ಯಾಸಸ್. ಸೊ ಸ್ಯಾರಿ ಇವತ್ತಿಗೊಂದು ಕಾಲ್ ಭಾಗ ತೋರಿಸಿದೀನಿ ಅಷ್ಟೇ, ಮೇನ್ ಸ್ಯಾರಿಗಳು. ಇವಾಗ ಕಮಿಂಗ್ ಟು ದ ಲಾಸ್ಟ್ ಪಾರ್ಟ್, ನಂದು ಮದ್ವೆದು ಚುನ್ನಿ ತೋರಿಸ್ತೀನಿ. ಹಂಗೆಲ್ಲ ಮಾಡ್ಬೇಡ. ಇದು ನಮ್ಮ ಮದ್ವೆ ಚುನ್ನಿ ಹಾಕೋಬೇಕು ನಾವು, ಸ್ಯಾರಿ ಉಟ್ಕೊಂಡು. ಆ ಸ್ಯಾರಿ ಮೇಲೆ ಶೋಲ್ಡರ್ ಮೇಲೆ ಇನ್ನೊಂದು ಮುಸ್ಕಿನ್ ಸೀರೆ ಹಾಕಿರ್ತಾರೆ, ಅದು ಉಟ್ಕೊಂಡು ತಲೆ ಮೇಲ್ಗಡೆ ಇದು ಹಾಕೊಂಡಿರ್ತೀವಿ. ಇದು ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನನ್ನ ಚುನ್ನಿ. ಮತ್ ನಾನು ಗಂಟು ಹಾಕೊಂಡಿದ್ದೀನಿ, ಅದಕ್ಕೆ ಇದು ಫಾಲ್ ಡೌನ್ ಆಗ್ತಿಲ್ಲ. ಉಲ್ಟಾ ಹಾಕೊಂಡಿದ್ಯಾ? ಉಲ್ಟಾ ಹಾಕೊಂಡಿದ್ದೀನಿ. ಓ ಹೌದು. ಇದೊಂಥರ ನೋಡೋದಕ್ಕೆ ಖುಷಿ ಆಗತ್ತೆ. ಇಲ್ಲಿ ನೋಡಿ, ಎಲ್ಲ ಜಮ್ಸ್ ಎಲ್ಲ ಇದೆ. ಇದು ನನ್ನ ತಲೆ ಮೇಲೆ ಹಾಕೊಂಡಿದ್ದ ಚುನ್ನಿ. ಸೊ ತಲೆ ಮೇಲೆ ಹಾಕೊಂಡಿದ್ದ ಚುನ್ನಿ. ಸೊ ಇದು ನನ್ನ ಸೀರೆ ಕಲೆಕ್ಷನ್ಸ್ ಆಗಿತ್ತು. ಸ್ವಲ್ಪ ನಿಮ್ಗೆ ಯಾರಿಗಾನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.